ನಾವಾಗಲೇ ಕ್ಲಾಸಲ್ಲಿ ಮೇಧಸ್ಸಿನ ಒಂದು ಪೀಠಿಕೆ ಬಗ್ಗೆ, ಅದರ ಒಂದು ಸಂಯೋಜನೆ ಬಗ್ಗೆ ಮತ್ತು ಅದರ ವರ್ಗೀಕರಣ ಏನಿದೆ, ವರ್ಗೀಕರಣದ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಸರಳ ಮೇಧಸ್ಸು, ಸಂಯುಕ್ತ ಮೇಧಸ್ಸು ಮತ್ತು ಉತ್ಪನ್ನಗೊಂಡ ಮೇಧಸ್ಸು ಅನ್ನುವಂಥದ್ದು, ಮತ್ತು ಮೇಧೋ ಆಮ್ಲಗಳ ವರ್ಗೀಕರಣಗಳನ್ನು ಕೂಡ ನಾವು ಹೇಳಿದ್ದೇವೆ. ರಸ್ವ ಸರಪಳಿ ಮೇಧೋ ಆಮ್ಲಗಳು, ದೀರ್ಘ ಸರಪಳಿ ಮೇಧೋ ಆಮ್ಲಗಳು, ಮತ್ತು ಸಂತೃಪ್ತ ಮೇಧೋ ಆಮ್ಲಗಳು, ಅಸಂತೃಪ್ತ ಮೇಧೋ ಆಮ್ಲಗಳು ಅನ್ನುವಂಥದ್ದು, ಹಾಗೆಯೇ ಅವಶ್ಯಕ ಮತ್ತು ಅನಾವಶ್ಯಕ ಮೇಧೋ ಆಮ್ಲಗಳು ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಮೇಧಸ್ಸಿನ ಗುಣಲಕ್ಷಣಗಳನ್ನು, ಅಂದರೆ ಸೋಪು ಅನ್ನೋದು ತಯಾರೋದು ಕೂಡ ಮೇಧಸ್ಸಿನಿಂದ ಅನ್ನುವಂಥದ್ದು, ಆಕ್ಸಿಡೇಷನ್ ಅನ್ನೋದು, ಜಲವಿಚ್ಛೇದನ ಅನ್ನೋದು, ಹೈಡ್ರೋಜಿನೇಷನ್ ಅನ್ನುವಂಥದ್ದು, ಜೊತೆಗೆ ಅಯೋಡಿನ್ ಮೌಲ್ಯ ಅನ್ನುವಂಥದ್ದು, ಮತ್ತು ರ್ಯಾನ್ಸಿಡಿಟಿ ಆಫ್ ಆಯಿಲ್, ಎಣ್ಣೆ ಕಮಟಾಗುವಿಕೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದೀವಿ. ಈಗ ಮುಖ್ಯವಾಗಿ ಅದರ ಕಾರ್ಯಗಳನ್ನು, ಮೇಧಸ್ಸಿನ ಕಾರ್ಯಗಳು ಯಾವುವು ಮತ್ತು ಅವುಗಳ ನ್ಯೂನ್ಯತೆಯಿಂದ ಯಾವ ರೋಗ ಬರುತ್ತೆ, ಮತ್ತು ಕೊಲೆಸ್ಟ್ರಾಲ್ಗೂ ಮತ್ತು ಹೃದಯ ಸಂಬಂಧಿ ರೋಗಗಳಿಗೂ ಯಾವ ರೀತಿಯ ಸಂಬಂಧ ಇದೆ, ಜೊತೆಗೆ ಆ ಮೇಧೋಯುತ ಆಹಾರಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ಹೊಂದೋದು ಬಹಳ ಮುಖ್ಯ. ಮೇಧಸ್ಸಿನ ಕಾರ್ಯಗಳು ಅಂತ ತೆಗೆದುಕೊಂಡಾಗ ಮುಖ್ಯವಾಗಿ ನಮ್ಮ ಭಾರತೀಯ, ಅದರಲ್ಲೂ ಹಿಂದೂ ಸಂಸ್ಕೃತಿಯ ಆಧಾರದಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪಕ್ಕೆ ವಿಶಿಷ್ಟವಾದ ಸ್ಥಾನ ಇದೆ. ನಿಮಗೆ ಗೊತ್ತಿದೆ, ಒಗ್ಗರಣೆ ಹಾಕಿದಂಥ ಆಹಾರ ಏನಿದೆ, ಆ ಸಾಂಬಾರು ಇರ್ಬೋದು, ಹುಳಿ ಇರ್ಬೋದು, ಅಥವಾ ಪಲ್ಯ ಇರ್ಬೋದು, ಅದಕ್ಕೆ ವಿಶಿಷ್ಟವಾದ ರುಚಿ ಮತ್ತು ಸುವಾಸನೆ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ಪವಿತ್ರವಾದ ಸ್ಥಾನ ತುಪ್ಪಕ್ಕಿದೆ. ನಾವು ದೇವರಿಗೆ ಎಡೆ ಮಾಡಬೇಕು ಅಂದರೂ ಕೂಡ ತುಪ್ಪವನ್ನು ಬಳಸ್ತೇವೆ. ಹಾಗೂ ತುಪ್ಪದ ದೀಪವನ್ನು ಕೂಡ ದೇವರನ್ನು ಬೆಳಗಲಿಕ್ಕೆ ಉಪಯೋಗಿಸೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ತುಪ್ಪಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ, ಪರ್ಟಿಕ್ಯುಲರ್ ಆಗಿ ಹಿಂದೂಗಳಲ್ಲಿ ವಿಶಿಷ್ಟವಾದ ಮತ್ತು ಪವಿತ್ರವಾದ ಸ್ಥಾನ ಇರೋದನ್ನು ನಾವು ನೋಡ್ತೇವೆ. ಇದು ಮೊದಲನೆಯ ಕಾರ್ಯ. ಆದರೆ ಎರಡನೇದು, ಅತಿ ಹೆಚ್ಚು ಶಕ್ತಿಯನ್ನು ಇದು ಒದಗಿಸುತ್ತೆ. 1 ಗ್ರಾಮ್ ಮೇಧಸ್ಸು 9 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿಯನ್ನು ಒದಗಿಸುತ್ತೆ. ಈ ಶರ್ಕರೆ ಪಿಷ್ಟ ಮತ್ತು ಪ್ರೋಟೀನ್ಗೆ ಹೋಲಿಸಿದ್ರೆ ಅದರ ದ್ವಿಗುಣದಷ್ಟು ಶಕ್ತಿಯನ್ನು ಇದು ದೊರಕಿಸಿಕೊಡುತ್ತೆ ಅನ್ನೋದು. ಮತ್ತು ನಮ್ಮ ದೇಹದಲ್ಲಿ ಮೂರನೇ ಕಾರ್ಯ, ನಮ್ಮ ದೇಹದಲ್ಲಿ ಮೇಧಸ್ಸು ಶೇಖರಣೆ ಆಗೋದು. ಅತಿ ಮುಖ್ಯವಾಗಿ ಕೊಬ್ಬಿನ ರೂಪದಲ್ಲಿ ಒಂದು ಮೇಧಸ್ಸು ನಮ್ಮ ದೇಹದಲ್ಲಿ ಶೇಖರಣೆ ಆಗುತ್ತೆ. ಈ ಶೇಖರ ಆಗಿರುವಂತಹ ಮೇಧಸ್ಸೇನಿದೆ, ಇದು ಅತಿ ಮುಖ್ಯವಾಗಿ ಅನೇಕ ಕಾರ್ಯಗಳನ್ನು ನಮಗೆ ಮಾಡಿಕೊಡುತ್ತೆ. ಅದರಲ್ಲೂ ಶರ್ಕರ ಪಿಷ್ಟ ಮತ್ತು ಕೆಲವು ಅಮಿನೋ ಆಮ್ಲಗಳು ಕೂಡ ಮೇಧಸ್ಸಾಗಿ ಪರಿವರ್ತನೆ ಹೊಂದಿದ್ದು ಮೇಧೋ ಅಂಗಾಂಶಗಳಲ್ಲಿ ಇದು ಶೇಖರಣೆ ಹೊಂದಿರುತ್ತೆ. ಶೇಖರಣೆಗೊಂಡಿರುವಂಥ ಮೇಧೋ ಅಂಗಾಂಶಗಳು ಅತಿ ಮುಖ್ಯವಾಗಿ ಬಹಳಷ್ಟು ಕಾರ್ಯಗಳನ್ನು ಮಾಡುತ್ತೆ. ಅದರಲ್ಲಿ ಮೊದಲನೇದಾಗಿ ಈ ಚರ್ಮದ ಅಡಿಯಲ್ಲಿ ಶೇಖರ ಆಗಿರುವಂಥ ಮೇಧಸ್ಸು ಉಷ್ಣತೆಯ ಸಮತೋಲನವನ್ನು ಕಾಯ್ದುಕೊಂಡು ಬರಲಿಕ್ಕೆ ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಉಷ್ಣ ಸಮತೋಲನವನ್ನು ಇದು ಕಾಯ್ದುಕೊಂಡು ಬರುತ್ತೆ. ಹೆಂಗೆ ಅಂದರೆ ಚರ್ಮದಿಂದ ಹೊರ ಹೋಗುವಂಥ ಉಷ್ಣತೆಯನ್ನು ಮತ್ತು ಒಳ ಬರುವಂಥ ಉಷ್ಣತೆಯನ್ನು ಸಮತೋಲನದಲ್ಲಿ ಇಡೋದಕ್ಕೆ ಮೇಧಸ್ಸು ಸಹಾಯವನ್ನು ಮಾಡುತ್ತೆ ಅನ್ನೋದನ್ನು ನಾವು ಕಾಣ್ತೇವೆ. ಮತ್ತು ವೈಟಲ್ ಆರ್ಗನ್ಸ್ ಅಂತ ಏನಂತೀವಿ, ಅಂದರೆ ಅತಿ ಮುಖ್ಯವಾಗಿ ತುಂಬ ಸೂಕ್ಷ್ಮವಾದ ಅಂಗಗಳು ಅಂತ ನಾವೇನಂತೀವಿ, ಹೃದಯ ಇರ್ಬೋದು ಅಥವಾ ಮೂತ್ರಪಿಂಡ ಇರ್ಬೋದು, ಇವುಗಳ ರಕ್ಷಾ ಕವಚಕವಾಗಿ ಕೂಡ ಮೇಧಸ್ಸು ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಕಾಣ್ತೇವೆ. ಅದರ ಜೊತೆಗೆ ಪ್ರಮುಖವಾಗಿ ನರಗಳ ಹೊರವಲಯಗಳಲ್ಲೂ ಕೂಡ ಮೇಧಸ್ಸಿನ ಅಂಶ ಇದ್ದು ನರಗಳ ಒಂದು ವಾಹಕ ಕಾರ್ಯದಲ್ಲಿ ಇದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ನಾವು ಮುಖ್ಯವಾಗಿ ತಗೊಂಡ್ರೆ ಉಷ್ಣತೆಯ ಹೊರ ಹಾಕಲಿಕ್ಕೆ ಮತ್ತು ಒಳ ಹೋಗಲಿಕ್ಕೆ ಚರ್ಮದ ಅಡಿಯಲ್ಲಿರುವಂಥ ಮೇಧಸ್ಸು ಕೆಲಸ ಮಾಡುತ್ತೆ ಅನ್ನೋದು. ಹಾಗಾಗಿ ಉಷ್ಣತೆಯ ಸಮತೋಲನವನ್ನು ಕಾಯ್ದುಕೊಂಡು ಬರಲಿಕ್ಕೆ ಇದು ಕಾರಣ ಆಗುತ್ತೆ ಅನ್ನೋದು. ವೈಟಲ್ ಆರ್ಗನ್ಸ್ ಅಂತ ಏನಂತೀವಿ, ಹೃದಯ ಇರ್ಬೋದು, ಮೂತ್ರಪಿಂಡ ಇರ್ಬೋದು, ಇವುಗಳನ್ನು ರಕ್ಷಾ ಕವಚಕವಾಗಿ ಕೂಡ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಹೇಳಿದ್ದೀವಿ. ಜೊತೆಗೆ ನರಮಂಡಲದ ವಾಹಕ ಕಾರ್ಯಕ್ಕೂ ಕೂಡ ಮೇಧಸ್ಸು ಅನ್ನೋದು ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತೆ. ಈ ನರಗಳ ಹೊರ ಆವರಣದಲ್ಲಿ ಮೇಧಸ್ಸಿನ ಅಂಶ ಇದ್ದು ನರಗಳ ವಾಹಕ ಕಾರ್ಯದಲ್ಲೂ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಜೊತೆಗೆ ರಂಜಕಯುಕ್ತ ಮೇಧಸ್ಸು ಅಂತ ನಾವೇನಂತೀವಿ, ಈ ರಂಜಕಯುಕ್ತ ಮೇಧಸ್ಸು ನೀರಿನಲ್ಲಿ ಕರಗುತ್ತೆ. ಅಂದರೆ ನಿಮಗೆ ಗೊತ್ತಿದೆ, ಮೇಧಸ್ಸಿನಲ್ಲಿ ಕರಗುವ ಜೀವಸತ್ವಗಳು ಅಂತ ಏನಂತೀವಿ, ಇವು ಅತಿ ಮುಖ್ಯವಾಗಿ ಮೇಧಸ್ಸಿನಲ್ಲಿ ಮಾತ್ರ ಕರಗುತ್ತೆ, ನೀರಿನಲ್ಲಿ ಕರಗಲ್ಲ.
ಆದರೆ ರಂಜಕಯುಕ್ತ ಮೇಧಸ್ಸು ಅನ್ನೋದು ನೀರಿನಲ್ಲಿ ಕರಗುತ್ತೆ. ಹಾಗಾಗಿ ನೀರಿನಲ್ಲಿ ಕರಗೋದ್ರಿಂದ ಇದು ಅತಿ ಮುಖ್ಯವಾಗಿ ಮೇಧಸ್ಸಿನ ಜೀರ್ಣಕ್ರಿಯೆಗೆ ಮತ್ತು ಚಯಾಪಚಯ ಕ್ರಿಯೆಗೆ ಸಹಾಯವನ್ನು ಮಾಡುತ್ತೆ. ಇನ್ನೂ ಒಂದು ಕಾರ್ಯ ಏನು ಅಂತ ಹೇಳಿದ್ರೆ, ಮೇಧಸ್ಸು ಚರ್ಮದ ಅಡಿಯಲ್ಲಿ ಸ್ಟೀರಾಲ್ಗಳು ಅಂತ ಏನು ಒಂದು ಗುಂಪಿದೆ ಉತ್ಪನ್ನಗೊಂಡ ಮೇಧಸ್ಸಿಗೆ, ಆ ಸ್ಟೀರಾಲ್ಗಳಿಂದ ತಯಾರಾಗುವಂಥ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ನಮ್ಮ ಚರ್ಮದ ಅಡಿಯಲ್ಲಿ 7-ಡಿಹೈಡ್ರೋಕೊಲೆಸ್ಟರ್ ಆಗಿ ಶೇಖರಣೆಯನ್ನು ಹೊಂದಿರುತ್ತೆ. ಈ 7-ಡಿಹೈಡ್ರೋಕೊಲೆಸ್ಟ್ರಾಲ್ ಅನ್ನೋದು ಏನು ಚರ್ಮದ ಅಡಿಯಲ್ಲಿ ಶೇಖರಣೆ ಹೊಂದಿರುತ್ತೆ, ಇದು ಸೂರ್ಯನ ಕಿರಣಗಳ ಪ್ರಭಾವದಿಂದ ಜೀವಸತ್ವ ಡಿ ಆಗಿ ಪರಿವರ್ತನೆಯನ್ನು ಹೊಂದುತ್ತೆ. ಅಂದಮೇಲೆ ಜೀವಸತ್ವ ಡಿ ತಯಾರಾಗೋದು ಕೂಡ ಮೇಧಸ್ಸಿನ ಒಂದು ಭಾಗ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಅಂದರೆ ಜೀವಸತ್ವ ಡಿ ತಯಾರಾಗುತ್ತೆ, ಸೂಕ್ಷ್ಮ ಅಂಗಗಳ ರಕ್ಷಾ ಕವಚಕವಾಗಿ ಕೆಲಸ ಮಾಡುತ್ತೆ, ನರಮಂಡಲದ ವಾಹಕ ಕಾರ್ಯಕ್ಕೂ ಇದು ಅಗತ್ಯವಾಗಿ ಬೇಕು, ನಮ್ಮ ದೇಹದಲ್ಲಿ ಉಷ್ಣತೆಯ ಸಮತೋಲನವನ್ನು ಕಾಯ್ದುಕೊಂಡು ಬರುತ್ತೆ, ಮತ್ತು ಅತಿ ಮುಖ್ಯವಾಗಿ ಅತಿ ಹೆಚ್ಚು ಶಕ್ತಿಯನ್ನು ಒದಗಿಸುತ್ತೆ. ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಆಹಾರ ತಯಾರಿಕೆಯಲ್ಲಿ ಮೇಧಸ್ಸಿಗೆ ವಿಶಿಷ್ಟವಾದ ಸ್ಥಾನ ಇದೆ ಅನ್ನೋದು ನಾವು ನೋಡಿದ್ದೇವೆ. ಸೊ ಇದ್ರ ಜೊತೆಗೆ ಅತಿ ಮುಖ್ಯವಾಗಿ ನಮಗೆ ಅತಿ ಅವಶ್ಯಕವಾಗಿ ಬೇಕಾದಂಥ ಮೇಧೋ ಆಮ್ಲಗಳು ಅಂತ ನಾವೇನು ಕರಿತೇವೆ, ಸೊ ಆ ಅವಶ್ಯಕ ಮೇಧೋ ಆಮ್ಲಗಳು ಅಂತೇಳಿ ಲಿನೋಲೇಯಿಕ್ ಮತ್ತು ಅರಾಕಿಡೋನಿಕ್ ಆಮ್ಲ ಅನ್ನುವಂಥದ್ದೇನಿದೆ, ಇವುಗಳನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮೇಧಸ್ಸು ಮಾಡುತ್ತೆ. ಜೊತೆಗೆ ಅತಿ ಮುಖ್ಯವಾಗಿ ಮೇಧಸ್ಸಿನಲ್ಲಿ ವಿಲೀನವಾಗುವ ಜೀವಸತ್ವಗಳು ಅಂತ ನಾವೇನಂತೀವಿ, ಜೀವಸತ್ವ ಎ, ಜೀವಸತ್ವ ಡಿ, ಜೀವಸತ್ವ ಇ ಮತ್ತು ಜೀವಸತ್ವ ಕೆ. ಈ 4 ಜೀವಸತ್ವಗಳು ಮೇಧಸ್ಸಿನಲ್ಲಿ ಕರಗೋದ್ರಿಂದ ಮೇಧಸ್ಸಿನ ಜೊತೆಗೆ ಈ ಜೀವಸತ್ವಗಳು ಕೂಡ ದೇಹಕ್ಕೆ ಲಭ್ಯ ಆಗುತ್ತೆ ಅನ್ನೋದನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಮೇಧಸ್ಸಿನ ಕಾರ್ಯಗಳನ್ನು ತಗೊಂಡಾಗ 7 ಕಾರ್ಯಗಳ ಬಗ್ಗೆ ನಾವು ಹೇಳಿದ್ದೀವಿ. ಮೊದಲನೇದು ಆಹಾರದ ತಯಾರಿಕೆಯಲ್ಲಿ ಮಹತ್ವದ ಸ್ಥಾನವನ್ನು ಇದು ಹೊಂದಿದೆ ಅನ್ನುವಂಥದ್ದು, 2ನೇದು ಶಕ್ತಿಯನ್ನು ಒದಗಿಸುತ್ತೆ ಅನ್ನುವಂಥದ್ದು, 3ನೇದು ರಕ್ಷಾ ಕವಚಕವಾಗಿ ಚರ್ಮದ ಅಡಿಯಲ್ಲಿದ್ದು ಉಷ್ಣತೆಯ ಸಮತೋಲನವನ್ನು ಕಾಯ್ದುಕೊಂಡು ಬರುತ್ತೆ. ಹಾಗೆಯೇ ಅತಿ ಮುಖ್ಯವಾಗಿ ಇದು ವೈಟಲ್ ಆರ್ಗನ್ಸ್ ಅಂತ ಏನಂತೀವಿ, ಅಥವಾ ತುಂಬ ಸೂಕ್ಷ್ಮವಾದ ಅಂಗಾಂಗಗಳು ಅನ್ನುವಂಥದ್ದು, ಹೃದಯ ಇರ್ಬೋದು, ಮೂತ್ರಪಿಂಡ ಇರ್ಬೋದು, ಇವುಗಳನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡುತ್ತೆ. ನರಮಂಡಲದ ವಾಹಕ ಕಾರ್ಯದಲ್ಲೂ ಕೂಡ ನರಮಂಡಲದ ಹೊರ ಆವರಣದಲ್ಲಿದ್ದು ನರಮಂಡಲದ ವಾಹಕ ಕಾರ್ಯದಲ್ಲೂ ಇದು ಕೆಲಸವನ್ನು ಮಾಡುತ್ತೆ. ರಂಜಕಯುಕ್ತ ಮೇಧಸ್ಸು ಏನು ಮೇಧಸ್ಸಿನಲ್ಲಿ ಕರಗುತ್ತೆ, ಅದು ಮೇಧಸ್ಸಿನ ಜೀರ್ಣಕ್ರಿಯೆಗೆ ಚಯಾಪಚಯ ಕ್ರಿಯೆಗೆ ಪ್ರಮುಖವಾಗಿ ಸಹಾಯವನ್ನು ಮಾಡುತ್ತೆ. ಮತ್ತು ಚರ್ಮದ ಅಡಿಯಲ್ಲಿರುವಂಥ ಅತಿ ಮುಖ್ಯವಾಗಿ 7-ಡಿಹೈಡ್ರೋಕೊಲೆಸ್ಟ್ರಾಲ್ ಅನ್ನೋದು ಅತಿ ಮುಖ್ಯವಾಗಿ ನಮಗೆ ಈ ಒಂದು ಜೀವಸತ್ವ ಡಿ ತಯಾರಿಕೆಗೆ ಪ್ರಮುಖವಾಗಿ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಮೇಧಸ್ಸು ಅನ್ನುವಂಥದ್ದು ಅವಶ್ಯಕ ಮೇಧೋ ಆಮ್ಲಗಳು ಅಂತ ನಾವೇನು ಕರಿತೇವೆ, ಅರಾಕಿಡೋನಿಕ್ ಆಮ್ಲ ಅನ್ನುವಂಥದ್ದು, ಅದೇ ರೀತಿಯಲ್ಲಿ ಲಿನೋಲೇಯಿಕ್ ಆ್ಯಸಿಡ್ ಅನ್ನೋದು, ಲಿನೋಲೆನಿಕ್ ಆ್ಯಸಿಡ್ ಅನ್ನುವಂಥ ಅವಶ್ಯಕ ಮೇಧೋ ಆಮ್ಲಗಳು. ಅಂದರೆ ಈ ಅವಶ್ಯಕ ಮೇಧೋ ಆಮ್ಲಗಳು ಅಂದರೆ ನಮ್ಮ ದೇಹದಲ್ಲಿ ಇವು ಉತ್ಪತ್ತಿ ಆಗಲ್ಲ, ಇದು ನಮ್ಮ ಆಹಾರದ ಮೂಲಕನೇ ತಗೊಳ್ಬೇಕು. ಸೊ ಮೇಧಸ್ಸಿನೊಂದಿಗೆ ಈ ಒಂದು ಅವಶ್ಯಕ ಮೇಧೋ ಆಮ್ಲಗಳು ಕೂಡ ಲಭ್ಯ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಅತಿ ಮುಖ್ಯವಾಗಿ ಮೇಧಸ್ಸಿನಲ್ಲಿ ವಿಲೀನವಾಗುವ ಜೀವಸತ್ವಗಳು ಅಂತ ನಾವೇನು ಕರಿತೇವೆ, ಈ ಮೇಧಸ್ಸಿನಲ್ಲಿ ವಿಲೀನವಾಗುವ ಜೀವಸತ್ವಗಳ ತಯಾರಿಕೆ ಕೂಡ ಇದರಿಂದ ಆಗಲಿಕ್ಕೆ ಅಥವಾ ಇದು ಒದಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ಕೆಲಸಗಳನ್ನು ಮೇಧಸ್ಸು ಅನ್ನುವಂಥದ್ದು ಮಾಡುತ್ತೆ. ಜೊತೆಗೆ ಮೇಧಸ್ಸಿನ ನ್ಯೂನ್ಯತೆಯ ಪರಿಣಾಮಗಳು ಅನ್ನೋದನ್ನು ಚರ್ಚೆ ಮಾಡಿದಾಗ ಮೇಧಸ್ಸು ಅತಿ ಮುಖ್ಯವಾಗಿ ನ್ಯೂನ್ಯತೆ ಸಹಜವಾಗಿ ಕಂಡುಬರಲ್ಲ. ಯಾಕೆಂದರೆ ಮೇಧಸ್ಸಿಲ್ಲದಲೇ ಮನುಷ್ಯನ ಶರೀರ ತಯಾರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶಕ್ತಿಯನ್ನು ಒದಗಿಸುವಂಥ ಪೌಷ್ಟಿಕಾಂಶಗಳು ಅಂತ ನಾವೇನಂತೀವಿ, ಶರ್ಕರ ಪಿಷ್ಟ ಇರ್ಬೋದು, ಪ್ರೋಟೀನ್ ಇರ್ಬೋದು, ಅದರ ಜೊತೆ ಮೇಧಸ್ಸು ಕೊರತೆ ಆದರೆ ಅಥವಾ ನ್ಯೂನ್ಯತೆ ಆದರೆ ಅತಿ ಮುಖ್ಯವಾಗಿ ಅನಾರೋಗ್ಯ, ಜೀರ್ಣಕ್ರಿಯೆಯಲ್ಲಿ ಅಸಹಜತೆ ಉಂಟಾಗ್ಬೋದು, ಚರ್ಮದಲ್ಲಿ ಅನಾರೋಗ್ಯ ಅನ್ನೋದು ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಆ ಚರ್ಮ ಏನಿದೆ ತುಂಬ ಸ್ಮೂತು ಮೆದುವಾಗಿ ಇರಬೇಕಾದಂಥ ಚರ್ಮ ಕಪ್ಪೆ ಚರ್ಮದ ರೂಪದಲ್ಲಿ ಅಥವಾ ಒರಟು ಚರ್ಮ ಅನ್ನುವಂಥದ್ದು ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಅವಶ್ಯಕ ಮೇಧೋ ಆಮ್ಲಗಳ ಕೊರತೆ ಆದಾಗ
ಇದರ ಒಂದು ಅನಾರೋಗ್ಯದ ಲಕ್ಷಣಗಳನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಅವಶ್ಯಕ ಮೇದೋ ಆಮ್ಲಗಳನ್ನು ಮತ್ತು ಸಿ ಜೀವಸತ್ವವನ್ನು ಕೊಟ್ಟಾಗ ಬಿ ಜೀವಸತ್ವಗಳ ಸಮೂಹ ಅಂತ ಏನಂತೀವಿ ಅವುಗಳನ್ನು ಕೊಟ್ಟಾಗ ಈ ಒಂದು ಅನಾರೋಗ್ಯದ ಚರ್ಮದಲ್ಲಿ ಏನು ಕಪ್ಪೆ ಚರ್ಮ ಅಥವಾ ಒರಟು ಕಪ್ಪಾದ ದಪ್ಪವಾದ ಚರ್ಮ ಏನಿದೆ ಅದಿರ್ಬೋದು, ಜೊತೆಗೆ ಜೀರ್ಣಕ್ರಿಯೆಯಲ್ಲಿ ಅಸಹಜತೆ ಅನ್ನುವಂಥದ್ದನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಆದರೆ ಕೇವಲ ಮೇಧಸ್ಸಿನ ಕೊರತೆ ಮಾನವನ ಶರೀರದಲ್ಲಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶರ್ಕರ ಪಿಷ್ಟ, ಪ್ರೋಟೀನ್ ಎರಡೂ ಕೂಡ ಕೊರತೆ ಆದರೆ ಶಕ್ತಿಯ ಕೊರತೆ ಆದಾಗ ಮೇಧಸ್ಸಿನ ಕೊರತೆ ಕೂಡ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಕಾಣ್ತೇವೆ. ಸೊ ಮತ್ತೆ ನಮಗೆ ಬೇಕಾದಂಥ ಮೇಧಸ್ಸಿನ ಪ್ರಮಾಣ ಎಷ್ಟು? ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಮೇಧಸ್ಸು, ಎಣ್ಣೆ, ಬೆಣ್ಣೆ, ತುಪ್ಪ, ಡಾಲ್ಡಾ ಅನ್ನೋದು ಎಷ್ಟು ಬೇಕು ಅನ್ನೋದನ್ನು ತಗೊಂಡಾಗ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಏನಂತೀವಿ, ಅಥವಾ ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತು ಅಂತ ಏನಂತೀವಿ, ಈ ICMR ನಿಗದಿಪಡಿಸಿದ್ದಾರೆ. ಒಬ್ಬ ಮನುಷ್ಯನಿಗೆ ಒಟ್ಟು ಶಕ್ತಿ ಎಷ್ಟು ಬೇಕು ಒಂದು ದಿನಕ್ಕೆ. ಸಾಮಾನ್ಯವಾಗಿ 2400 ಕಿಲೋ ಕ್ಯಾಲೋರಿ ಇರ್ಬೋದು, 2800 ಇರ್ಬೋದು, ಅಥವಾ 3200 ಕಿಲೋ ಕ್ಯಾಲೋರಿ ಇರ್ಬೋದು. ಆ ಒಂದು ಅಂದರೆ ಅದು ದೇಹದ ಶ್ರಮ ಏನಿದೆ ಅದರ ಆಧಾರದ ಮೇಲೆ ICMR ಶಕ್ತಿಯ ಅವಶ್ಯಕತೆಗಳನ್ನು ಕೂಡ ಸೂಚಿಸಿದ್ದಾರೆ. ಅದರ ಆಧಾರದ ಮೇಲೆ ಒಟ್ಟು ಶಕ್ತಿ ಎಷ್ಟು ಬೇಕು ಒಬ್ಬ ಮನುಷ್ಯನಿಗೆ, ಅದರಲ್ಲಿ 30% ಅಷ್ಟು ಶಕ್ತಿ ಮೇಧಸ್ಸಿನಿಂದ ಒದಗಿಸ್ಬೇಕು. ನಾವು ಶರ್ಕರ ಪಿಷ್ಟ ಪಾಠ ಮಾಡಿದಾಗ ಹೇಳಿದ್ವಿ, ಒಟ್ಟು ಎಷ್ಟು ಶಕ್ತಿ ಬೇಕೋ ಅದರ 50ರಿಂದ 70% ಅಷ್ಟು ಶಕ್ತಿ ಶರ್ಕರ ಪಿಷ್ಟದಿಂದನೇ ದೊರಕಬೇಕು. ಮೇಧಸ್ಸು ಕೇವಲ 30% ಅಷ್ಟು ಮಾತ್ರ ಶಕ್ತಿಯನ್ನು ಒದಗಿಸ್ಬೇಕು. ಅಂದಮೇಲೆ ಪ್ರೋಟೀನಿನ ಕಾರ್ಯ ಏನು ಅನ್ನೋದನ್ನ ನೋಡಿದಾಗ, ಪ್ರೋಟೀನ್ ಬೆಳವಣಿಗೆ ಮತ್ತು ಅಭಿವೃದ್ಧಿ ಇರ್ಬೋದು, ರಕ್ಷಕ ಪೌಷ್ಟಿಕಾಂಶವಾಗಿ ಕೆಲಸ ಮಾಡುತ್ತೆ, ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡಲಿಕ್ಕೂ ಕೂಡ ಪ್ರೋಟೀನ್ ಅನ್ನೋದು ಕೆಲಸ ಮಾಡುತ್ತೆ. ಸೊ ಶಕ್ತಿಯನ್ನು ಒದಗಿಸುವಲ್ಲಿ ಶರ್ಕರ ಪಿಷ್ಟ ಪ್ರಥಮವಾದರೆ, ಸೆಕೆಂಡು ಮೇಧಸ್ಸು. 30% ಮೇಧಸ್ಸಿನಿಂದ ಒಬ್ಬ ಮನುಷ್ಯನಿಗೆ ಬೇಕಾಗುವಂಥ ಒಟ್ಟು ಶಕ್ತಿ ದೊರಕಬೇಕಾಗಿರೋದು ಅತಿ ಅವಶ್ಯಕ. ಅದ್ರ ಜೊತೆಗೆ ಎಷ್ಟು ಗ್ರಾಮ್ ತಗೋಬೇಕು ಅಂದಾಗ ಕೇವಲ 15 ಗ್ರಾಮ್ನಷ್ಟು, ಟೋಟಲ್ 30% ಏನಿದೆ ಅದು ಕೇವಲ 15 ಗ್ರಾಮ್ನಷ್ಟು ಎಣ್ಣೆ, ಬೆಣ್ಣೆ, ತುಪ್ಪ, ಡಾಲ್ಡ ಒಂದು ದಿನಕ್ಕೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಸಾಕಾಗುತ್ತೆ ಅನ್ನೋದನ್ನು ನಾವು ಹೇಳಿದ್ದೇವೆ. ಸೊ ಹಾಗಾಗಿ ಇದಿಷ್ಟು ನಿಮಗೆ ಮೇಧಸ್ಸು ಎಷ್ಟು ಬೇಕು ಒಬ್ಬ ಮನುಷ್ಯನಿಗೆ ಆರೋಗ್ಯವಾಗಿರ್ಲಿಕ್ಕೆ ಅನ್ನೋದು, ಮೇಧಸ್ಸಿನ ಕೊರತೆಯಿಂದ ಯಾವ ರೋಗ ಬರುತ್ತೆ ಅನ್ನೋದನ್ನ ಹೇಳಿದ್ವಿ. ಆಮೇಲೆ ಮೇಧೋಯುತ ಆಹಾರಗಳು ಅಂತ ತೆಗೆದುಕೊಂಡಾಗ ನಿಮಗೆ ಅದು ಮೇಧಸ್ಸು ಅಂತ ಹೇಳಿದ ಕೂಡಲೇ ಗೊತ್ತಾಗುತ್ತೆ. ಎಣ್ಣೆ, ಬೆಣ್ಣೆ, ತುಪ್ಪ, ಡಾಲ್ಡ, ಕೊಬ್ಬಿನ ಅಂಶ ಜಾಸ್ತಿ ಇರುವಂಥದ್ದು ಎಣ್ಣೆ, ಬೆಣ್ಣೆ, ತುಪ್ಪ, ಡಾಲ್ಡ ಅನ್ನೋದು. ಅಷ್ಟಿಂದ್ರನ ಅಂದರೆ ಇಲ್ಲ, ಎಣ್ಣೆ ಬೀಜಗಳು ಅಂತ ನಾವೇನಂತೀವಿ, ಶೇಂಗಾ ಬೀಜ ಇರ್ಬೋದು, ಎಳ್ಳಿನ ಬೀಜ ಇರ್ಬೋದು, ಎಳ್ಳು ಇರ್ಬೋದು, ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಸೂರ್ಯಕಾಂತಿ ಬೀಜ ಇರ್ಬೋದು. ಸೊ ಮತ್ತು ಇತ್ತೀಚಿನ ದಿನಗಳಲ್ಲಿ ಏಕದಳ ಧಾನ್ಯ ಅಂತ ನಾವೇನಂತೀವಿ, ಅಕ್ಕಿದು ಹೊಟ್ಟಿನಿಂದ ಕೂಡ ಎಣ್ಣೆಯನ್ನು ತೆಗಿತಾ ಇದ್ದಾರೆ ಅನ್ನೋದು ಗೊತ್ತಿರುವಂಥ ಸಾಸಿವೆ ಎಣ್ಣೆ. ಸೊ ಎಣ್ಣೆ ಬೀಜಗಳಿಂದ ಕೂಡ ಕೊಬ್ಬರಿ ಅಥವಾ ಕಾಯಿ ಏನಿದೆ, ಕೊಬ್ಬರಿಯಲ್ಲೂ ಕೂಡ ಎಣ್ಣೆಯ ಅಂಶ ಇರುತ್ತೆ. ಅದಕ್ಕೆ ಕೊಬ್ಬರಿಯನ್ನು ಹೇಳ್ತಾರೆ, ಕಾಯಿ ಅಥವಾ ಕೊಬ್ಬರಿಯನ್ನು ಹೃದಯ ಸಂಬಂಧಿ ರೋಗ ಇರುವವರು ತಗೋಬಾರ್ದು. ಯಾಕೆಂದರೆ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಏನಂತೀವಿ, ಅಥವಾ ಸಂತೃಪ್ತ ಮೇದೋ ಆಮ್ಲಗಳು ಈ ಕಾಯಿ ಏನಿದೆ, ಎಲ್ಲ ಸಸ್ಯಾಹಾರಗಳಲ್ಲಿ ಅಸಂತೃಪ್ತ ಮೇದೋ ಆಮ್ಲಗಳಿದ್ರೆ ಈ ಒಂದು ಕಾಯಿ ಅಥವಾ ಕೊಬ್ಬರಿಯಲ್ಲಿ ಸಂತೃಪ್ತ ಮೇದೋ ಆಮ್ಲಗಳು ಇರುತ್ತೆ. ನಾವು ಅದಕ್ಕೆ ಹೇಳ್ತೀವಿ, ಹೃದಯ ಸಂಬಂಧಿ ರೋಗ ಇರೋರು ಆ್ಯಕ್ಚುಲಾಗಿ ಬೆಣ್ಣೆ ಆಗಲಿ, ಡಾಲ್ಡಾ ಆಗಲಿ, ತುಪ್ಪ ಆಗಲಿ, ಅಥವಾ ಮಾಂಸಾಹಾರಗಳನ್ನಾಗಲಿ, ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಕೂಡ, ನೀವು ಸೌತ್ ಕೆನರಾದಲ್ಲಿ ಮೇಯ್ನಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತಾರೆ. ಕೇರಳದಲ್ಲೂ ಕೂಡ ಕೊಬ್ಬರಿ ಎಣ್ಣೆನೇ ಒಗ್ಗರಣೆ ಹಾಕ್ಲಿಕ್ಕಾಗಲಿ, ಕರಿಯೋದಕ್ಕಾಗಲಿ, ಎಲ್ಲದಕ್ಕೂ. ಕಾರಣ ಇಷ್ಟೇ, ಅವರು ಹೆಚ್ಚು ತೆಂಗಿನ ಗಿಡಗಳನ್ನು ಬೆಳೀತಾರೆ, ತೆಂಗಿನ ತೋಟಗಳು ಯಥೇಚ್ಛವಾಗಿದೆ. ಸೊ ಹಾಗಾಗಿ ಅದರಿಂದ ಉತ್ಪತ್ತಿ ಆಗುವಂಥ ಎಣ್ಣೆಯನ್ನು ಸಹಜವಾಗಿ ಉಪಯೋಗಿಸ್ತಾ ಇರೋದನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಎಣ್ಣೆ ಬೀಜಗಳಿಂದ ಕೂಡ ಮೇಧಸ್ಸು ಸಿಗುತ್ತೆ. ಹಾಲಿನ ಕೆನೆ ಏನಿದೆ, ಗಟ್ಟಿ ಮೊಸರು ಏನಿದೆ, ಇದರಿಂದ ಕೂಡ ಮೇಧಸ್ಸು ಸಿಗುತ್ತೆ. ಮತ್ತು ಎಳ್ಳು ಮತ್ತು ಗುರೆಳ್ಳು, ಮತ್ತು ಇಂಪಾರ್ಟೆಂಟಾಗಿ ಕೊಬ್ಬರಿ ಎಣ್ಣೆ, ಮತ್ತು ಈ ಒಂದು ಅಡಿಗೆ ಉಪಯೋಗಿಸುವಂಥ ಎಲ್ಲ ಎಣ್ಣೆಗಳು ಮತ್ತು ಎಣ್ಣೆಯುತ ಬೀಜಗಳು ಕೂಡ ಮೇಧಸ್ಸನ್ನು ಹೊಂದಿರುತ್ತೆ. ಬೆಣ್ಣೆ, ತುಪ್ಪ, ಡಾಲ್ಡ ಇವುಗಳು ಅತಿ ಮುಖ್ಯವಾಗಿ ಸಂತೃಪ್ತ ಮೇದೋ ಆಮ್ಲಗಳನ್ನು ಹೊಂದಿರಲಿಕ್ಕೆ ಸಾಧ್ಯತೆ ಇದೆ.
ಸೊ ಮೇದೋಯುಕ್ತ ಆಹಾರಗಳು ಅಂದರೆ ಕೇವಲ ಎಣ್ಣೆ, ಬೆಣ್ಣೆ, ತುಪ್ಪ, ಡಾಲ್ಡ ಮಾತ್ರ ಅಲ್ಲ, ಎಣ್ಣೆ ಬೀಜಗಳು ಅಂತೇನಂತೀವಿ. ಶೇಂಗಾ ಬೀಜದಿಂದ ಹಿಡಿದು ಎಳ್ಳಿಂದ ಹಿಡಿದು ಎಲ್ಲದನ್ನು ನಾವು ಉದಾಹರಣೆ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡ್ತೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇರುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ಕೊಲೆಸ್ಟ್ರಾಲ್ ಮತ್ತು ಹೃದಯ ಸಂಬಂಧಿ ರೋಗಗಳು ಅನ್ನೋದನ್ನ ಬಹಳಷ್ಟು ಕೇಳ್ತಾ ಇದ್ದೇವೆ. ಸೊ ಕೊಲೆಸ್ಟ್ರಾಲ್ ಅಂದರೆ ಏನು ಅನ್ನೋದು ಫಸ್ಟು ನಾವು ತಿಳ್ಕೊಳ್ಬೇಕು. ಆಮೇಲೆ ಅದು ಯಾವ ರೀತಿ ಉತ್ಪಾದನೆ ಆಗುತ್ತೆ ಮತ್ತು ಯಾವ ರೀತಿ ಚಯಾಪಚಯ ಕ್ರಿಯೆಯಲ್ಲಿ ಒಳಗೊಳ್ಳುತ್ತೆ, ಯಾತಕ್ಕೆ ಕೊಲೆಸ್ಟ್ರಾಲ್ ದೇಹದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ಅತಿ ಮುಖ್ಯ. ಸೊ ಇಂಪಾರ್ಟೆಂಟಾಗೆ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಸ್ಟೀರಾಲ್ ಗುಂಪಿಗೆ ಸೇರಿದಂಥ ವಸ್ತು ಆಗಿದ್ದು, ಇದು ಅತಿ ಮುಖ್ಯವಾಗಿ ಉತ್ಪನ್ನಗೊಂಡಂಥ ಮೇಧಸ್ಸಿಗೂ ಕೂಡ ಕಾರಣ ಆಗುತ್ತೆ. ಈ ಒಂದು ಕೊಲೆಸ್ಟ್ರಾಲ್ ಅನ್ನುವಂಥದ್ದು ದೇಹದಲ್ಲೂ ಉತ್ಪತ್ತಿ ಆಗುತ್ತೆ, ಆಹಾರದ ಮೂಲಕನೂ ನಾವು ತಗೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಕೊಲೆಸ್ಟ್ರಾಲ್ ಯಾಕೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಗೊಂಡಾಗ, ಕೊಲೆಸ್ಟ್ರಾಲ್ ನಮ್ಮ ದೇಹದ ಒಟ್ಟು ತೂಕದಲ್ಲಿ ಶೇಕಡ 150ರಿಂದ 300 ಮಿಲಿಗ್ರಾಮ್ನಷ್ಟು 100 ಮಿಲಿಲೀಟರ್ ರಕ್ತದಲ್ಲಿ ಇರುತ್ತೆ. ಇದು ಪಿತ್ತಕೋಶದಲ್ಲಿ ತಯಾರಾಗಿ ಪಿತ್ತ ಲವಣಗಳೊಂದಿಗೆ ಸಂಚರಿಸಿ ಅದು ತನ್ನ ಕಾರ್ಯವನ್ನು ಮಾಡುತ್ತೆ. ಈ ಪಿತ್ತ ಲವಣಗಳು ಅಂತ ಏನಂತೀವಿ, ಪಿತ್ತ ವಸ್ತುಗಳೊಡನೆ ಕೂಡಿ ವಿಸರ್ಜಿಸಲ್ಪಡೋದು ಕೂಡ ನಾವು ಕಾಣ್ತೇವೆ. ಈ ಕೊಲೆಸ್ಟ್ರಾಲ್ ಅನ್ನುವಂಥದ್ದು 7-ಡಿಹೈಡ್ರೋ ಕೊಲೆಸ್ಟ್ರಾಲ್ ರೀತಿಯಲ್ಲಿ ನಮ್ಮ ದೇಹದ ಚರ್ಮದ ಅಡಿಯಲ್ಲಿ ಶೇಖರಣೆಯಾಗಿದ್ದು, ಸೂರ್ಯನ ಕಿರಣಗಳ ಪ್ರಭಾವದಿಂದ ಜೀವಸತ್ವ ಡಿ ಆಗಿ ಪರಿವರ್ತನೆ ಹೊಂದುತ್ತೆ. ಈ ಒಂದು ಕೊಲೆಸ್ಟ್ರಾಲ್ನ ಚಯಾಪಚಯ ಕ್ರಿಯೆ ಪಿಟ್ಯೂಟರಿ ಅನ್ನುವಂಥದ್ದು ಮತ್ತು ಅತಿ ಮುಖ್ಯವಾಗಿ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಅದ್ರ ಜೊತೆಗೆ ಈಸ್ಟ್ರೋಜನ್ ಎನ್ನುವಂಥ ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಟ್ಟಿರುತ್ತೆ. ಈ ಚಯಾಪಚಯ ಕ್ರಿಯೆ ನಿಯಂತ್ರಣ ತಪ್ಪಿದಾಗ ಇದರಿಂದ ಹೊರಬರುವಂಥ ಕೊಲೆಸ್ಟ್ರಾಲ್ ಕ್ಯಾಲ್ಶಿಯಂ ಜೊತೆ ಸೇರಿ ಈ ರಕ್ತನಾಳಗಳ ಗೋಡೆಗಳನ್ನು ಗಟ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಂದು ನೀರಿನ ಪೈಪ್ ತುಂಬ ನೀಟಾಗಿದ್ದಾಗ ನೀರು ಹೇಗೆ ಸಹಜವಾಗಿ ಹೆಚ್ಚು ಪ್ರವಹಿಸುತ್ತೋ ಅಥವಾ ಸರಿಯಾದ ಪ್ರಮಾಣದಲ್ಲಿ ಪ್ರವಹಿಸುತ್ತೋ, ಹಾಗೆ ರಕ್ತನಾಳಗಳು ಸರಿಯಾದ ಆರೋಗ್ಯಪೂರ್ಣವಾಗಿದ್ದಾಗ ರಕ್ತನ ಹೃದಯಕ್ಕೆ ಸರಿಯಾದ ರೀತಿಯಲ್ಲಿ ಸರಬರಾಜು ಮಾಡುತ್ತೆ. ಆದರೆ ಕೊಲೆಸ್ಟ್ರಾಲ್ ಚಯಾಪಚಯ ಕ್ರಿಯೆ ನಿಯಂತ್ರಣ ತಪ್ಪಿ ಕೊಲೆಸ್ಟ್ರಾಲ್ ಅಂಶ ರಕ್ತದಲ್ಲಿ ಜಾಸ್ತಿಯಾಗಿ ಕ್ಯಾಲ್ಶಿಯಂ ಜೊತೆ ಸೇರಿದಾಗ ರಕ್ತನಾಳಗಳ ಒಳಗೋಡೆ ಏನಿದೆ ಅದು ಗಟ್ಟಿ ಆಗ್ತಾ ಬರುತ್ತೆ, ಕ್ಯಾಲ್ಶಿಯಂ ಜೊತೆ ಸೇರಿ ಗಟ್ಟಿ ಆಗ್ತಾ ಬರುತ್ತೆ. ಆಗ ರಕ್ತ ಸರಿಯಾದ ಪ್ರಮಾಣದಲ್ಲಿ ಹೃದಯಕ್ಕೆ ಸರಬರಾಜು ಆಗದಲ್ಲೇ ಹೃದಯಾಘಾತ ಅನ್ನೋದು ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಈ ರಕ್ತನಾಳಗಳು ಗಟ್ಟಿಯಾಗಿರುವಂಥ ಸ್ಥಿತಿಯಲ್ಲಿ ಅಥಿರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ, ಸ್ವಲ್ಪ ಮಟ್ಟಿಗೆ ಎದೆ ನೋವು ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ತಕ್ಷಣವೇ ಡಾಕ್ಟರ್ ಹತ್ರ ಹೋಗಬೇಕಾಗಿರೋದು ಅತಿ ಅವಶ್ಯಕ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೂ ಕೂಡ ಅಥವಾ ಎದೆಯಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ತು ಅಂದರೂ ಕೂಡ ಅದು ಒಂದು ಮುನ್ಸೂಚನೆ. ಏನು ರಕ್ತನಾಳಗಳಲ್ಲಿ ಏನು ಕ್ಯಾಲ್ಶಿಯಂ ಕೊಲೆಸ್ಟ್ರಾಲ್ ಜೊತೆ ಸೇರಿ ಏನು ಗಟ್ಟಿ ಆಗ್ತಾ ಬರುತ್ತೆ, ಒಳಗೋಡೆ ರಕ್ತನಾಳಗಳ ಒಳಗೋಡೆ ಗಟ್ಟಿ ಆಗ್ತಾ ಬರುತ್ತೆ, ಅದನ್ನು ಅಥಿರೋಸ್ಕ್ಲಿರೋಸಿಸ್ ಅಂತ ಕರಿತೀವಿ. ಇಂತಹ ಸಂದರ್ಭದಲ್ಲಿ ತುಂಬ ಮುನ್ನೆಚ್ಚರಿಕೆ ತಗೊಳ್ಳೋದು ಅತಿ ಮುಖ್ಯ. ನಾವಾಗಲೇ ಮೇದೋ ಆಮ್ಲಗಳ ಬಗ್ಗೆ ಚರ್ಚೆ ಮಾಡ್ತಾ ಹೇಳಿದ್ವಿ. ಅಸಂತೃಪ್ತ ಮೇದೋ ಆಮ್ಲಗಳು ಕೊಲೆಸ್ಟ್ರಾಲ್ ಜೊತೆ ಸೇರಿ ಎಸ್ಟರ್ ಆಗೋಗುತ್ತೆ, ಅಂದರೆ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ, ಎಸ್ಟರ್ ನಮಗೇನು ಹಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಸಂತೃಪ್ತ ಮೇದೋ ಆಮ್ಲಗಳು ಇರುವಂಥ ಆಹಾರಗಳನ್ನು, ಸಾಮಾನ್ಯವಾಗಿ ಅಸಂತೃಪ್ತ ಮೇದೋ ಆಮ್ಲಗಳು ಯಾವ ಆಹಾರಗಳಲ್ಲಿದೆ ಅಂತ ಹೇಳಿದ್ರೆ ಸಸ್ಯಜನ್ಯ ಎಣ್ಣೆಗಳು ಅಂತ ನಾವೇನಂತೇವೆ, ಸಸ್ಯಜನ್ಯ ಎಣ್ಣೆಗಳಲ್ಲಿರುತ್ತೆ ಎಕ್ಸೆಪ್ಟ್ ಕೊಬ್ಬರಿ ಅಥವಾ ಕಾಯಿ ಅನ್ನೋದು. ಮತ್ತು ಸಂತೃಪ್ತ ಮೇದೋ ಆಮ್ಲಗಳು ಅಥವಾ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅನ್ನುವಂಥದ್ದು ಬೆಣ್ಣೆ, ತುಪ್ಪ, ಡಾಲ್ಡಾ ಎಕ್ಸೆಪ್ಟ್ ಅತಿ ಮುಖ್ಯವಾಗಿ ಮೀನು ಮತ್ತು ಮೀನಿನ ಎಣ್ಣೆ. ಮೀನಿನ ಎಣ್ಣೆಯಲ್ಲಿ ಅಸಂತೃಪ್ತ ಮೇದೋ ಆಮ್ಲಗಳು ಜಾಸ್ತಿ ಇರುತ್ತೆ. ಹಾಗೆಯೇ ಕೊಬ್ಬರಿ ಮತ್ತು ಕಾಯಿಯಲ್ಲಿ ಸಂತೃಪ್ತ ಮೇದೋ ಆಮ್ಲಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗಿಗಳು ಪೂಫಾ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಬಹು ಅಸಂತೃಪ್ತ ಮೇದೋ ಆಮ್ಲಗಳಿರುವಂಥ ಆಹಾರಗಳನ್ನು ಸೇವನೆ ಮಾಡೋದು ಅತಿ ಮುಖ್ಯ. ಅದಕ್ಕೆ ಹೇಳ್ತಾರೆ ಮೊಟ್ಟೆಯ ಯೆಲ್ಲೋ ಕಲರ್ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದಾಗಲಿ, ಅಥವಾ ಬೆಣ್ಣೆ, ತುಪ್ಪ, ಡಾಲ್ಡಾನ ಉಪಯೋಗಿಸಬಾರ್ದು. ಮತ್ತು ಅತಿ ಮುಖ್ಯವಾಗಿ ಕೊಬ್ಬರಿ ಮತ್ತು ಕಾಯಿ, ಸಾರನ್ನು, ಪಲ್ಯ ಎಲ್ಲದಕ್ಕೂ ನಾವು ಕಾಯಿ ಉಪಯೋಗಿಸ್ತೀವಿ. ಆದರೆ ಹೃದಯ ಸಂಬಂಧಿ ರೋಗ ಇರುವಂಥವರು ಪೂಫಾ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುವಂಥ ಎಣ್ಣೆಯನ್ನು ಉಪಯೋಗಿಸ್ಬೇಕು. ಆದರೆ
ಬೆಣ್ಣೆ ಆಗಲಿ ತುಪ್ಪ ಆಗಲಿ ಡಾಲ್ಡನ ಉಪಯೋಗಿಸಬಾರ್ದು ಅನ್ನೋದನ್ನು ನಾವು ಕಾಣ್ತೇವೆ. ಹೃದಯ ಸಂಬಂಧಿ ರೋಗಿಯರು ಅತಿ ಮುಖ್ಯವಾಗಿ ಸಸ್ಯಾಹಾರಗಳನ್ನು ಯಥೇಚ್ಛವಾಗಿ ಸೇವಿಸಬೇಕು. ಮಾಂಸಾಹಾರಗಳನ್ನು ಆದಷ್ಟು ಕಡಿಮೆ ಮಾಡಬೇಕಾಗಿರೋದು ಅತಿ ಅವಶ್ಯಕ. ಸೊ ಹಾಗಾಗಿ ಆರೋಗ್ಯವೇ ಮಹಾಭಾಗ್ಯ ಅಂತ ಇರೋರು ನಾವು ಹೃದಯ ರೋಗಗಳಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಪೂಫಾ, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುವಂಥ ಅತ್ಯಲ್ಪ ಪ್ರಮಾಣದಲ್ಲಿ ಎಣ್ಣೆಯ ಅಂಶಗಳನ್ನು ಸೇವನೆ ಮಾಡೋದು, ಬೆಣ್ಣೆ ತುಪ್ಪ ಡಾಲ್ಡಾ ಅವಾಯ್ಡ್ ಮಾಡೋದು, ಮಾಂಸಾಹಾರಗಳನ್ನು ಸೇವಿಸ್ತಲೇ ಇರುವಂಥದ್ದು ಅತ್ಯುತ್ತಮ ಅನ್ನುವಂಥದ್ದನ್ನು ಹೇಳ್ತಾ ಮೇಧಸ್ಸು ಎನ್ನುವಂಥ ವಿಷಯದ ಬಗ್ಗೆ ಪರಿಪೂರ್ಣವಾಗಿ ವಿವರಗಳನ್ನು ನೀಡಲಾಗಿದೆ ಅನ್ನುವಂಥದ್ದು ಅತಿ ಮುಖ್ಯ. ನಾವೀಗಾಗಲೇ ಶರ್ಕರ ಪಿಷ್ಟಗಳು, ಪ್ರೋಟೀನು ಮತ್ತು ಮೇಧಸ್ಸು ಅನ್ನುವ ಪೌಷ್ಟಿಕಾಂಶಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ 3 ಪೌಷ್ಟಿಕಾಂಶಗಳು ಶಕ್ತಿಯನ್ನು ಒದಗಿಸುವ ಪೌಷ್ಟಿಕಾಂಶಗಳು ಅಂತಲೇ ನಾವು ಹೇಳ್ತೀವಿ. 1 ಗ್ರಾಮ್ ಪ್ರೋಟೀನು ಮತ್ತು ಶರ್ಕರ ಪಿಷ್ಟ 4 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿಯನ್ನು ಕೊಟ್ಟರೆ 1 ಗ್ರಾಮ್ ಮೇಧಸ್ಸು 9 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿಯನ್ನು ಕೊಡುತ್ತೆ. ಅಂದಮೇಲೆ ಈ 3 ಪೌಷ್ಟಿಕಾಂಶಗಳಲ್ಲದಲ್ಲೇ ಜೀವಸತ್ವಗಳು, ಖನಿಜಗಳು ಮತ್ತು ನೀರು ಎನ್ನುವಂತಹ ಪೌಷ್ಟಿಕಾಂಶಗಳು ಆಹಾರದಲ್ಲಿದೆ. ಸೊ ಈ ಪೌಷ್ಟಿಕಾಂಶಗಳ ಬಗ್ಗೆ, ಜೀವಸತ್ವಗಳ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ, ಜೀವಕ್ಕೆ ಸತ್ವವನ್ನು ಒದಗಿಸುವಂಥ ಪೌಷ್ಟಿಕಾಂಶಗಳನ್ನು ಜೀವಸತ್ವಗಳು ಅಂತ ಕರಿತೇವೆ. ಇವುಗಳ ಇತಿಹಾಸವನ್ನು ಅಥವಾ ಇವುಗಳ ಹುಟ್ಟನ್ನು ನಾವು ವಿವರಿಸೋದಾದರೆ ಕ್ರಿಸ್ತಶಕ 1747ರಲ್ಲಿ ಅತಿ ಮುಖ್ಯವಾಗಿ ಡಾಕ್ಟರ್ ಲಿಂಡ್ ಎನ್ನುವಂಥ ವೈದ್ಯ ಒಂದು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದ. ಈ ಪ್ರಯಾಣ ಮಾಡ್ತಾ ಇದ್ದಂಥ ಬ್ರಿಟನ್ ಯುದ್ಧದ ನೌಕೆಯಲ್ಲಿ ನಾವಿಕರು ಕೂಡ ಚಲಿಸ್ತಾ ಇದ್ರು. ಸೊ ಈ ನಾವಿಕರಲ್ಲಿ ಇದ್ದಕ್ಕಿದ್ದಂತೆ ಹಲ್ಲಿನ ಒಸಡುಗಳಿಂದ ರಕ್ತ ಸೋರೋದು, ಚರ್ಮದಲ್ಲಿ ಗಾಯ ಆಗೋದು, ಶಕ್ತಿಹೀನತೆ ಇರುವಂತಹ ಲಕ್ಷಣಗಳನ್ನು ಕಂಡುಕೊಳ್ಳಲಾಯಿತು. ಸೊ ಆಗ ಡಾಕ್ಟರ್ ಲಿಂಡ್ಗೆ ಬಹಳಷ್ಟು ಯೋಚನೆ ಆಯಿತು, ಯಾಕೆ ಹೀಗಾಗ್ತಾ ಇದೆ, ಏನು ಕಾರಣ. ಸೊ ಹಾಗಾಗಿ ಸೊಪ್ಪು ಮತ್ತು ಹಣ್ಣುಗಳನ್ನು ಆಹಾರವಾಗಿ ಕೊಟ್ಟಾಗ ಈ ಲಕ್ಷಣಗಳು ಮಾಯ ಆಗಲಿಕ್ಕೆ ಸಾಧ್ಯ ಆಯಿತು. ಸೊ ಆಮೇಲೆ ಡಾಕ್ಟರ್ ಲಿಂಡ್ ಆ ಸಮುದ್ರ ಯಾನವನ್ನೇ, ಅತಿ ಮುಖ್ಯವಾಗಿ ನೌಕೆಯನ್ನೇ ಒಂದು ಪ್ರಯೋಗಾಲಯ ಮಾಡಿಕೊಂಡು ನಾವಿಕರನ್ನು 6 ಗುಂಪುಗಳನ್ನಾಗಿ ಮಾಡಿ ಒಂದೊಂದು ಗುಂಪಿಗೆ ಒಂದೊಂದು ರೀತಿಯ ಆಹಾರವನ್ನು ಕೊಡಲಿಕ್ಕೆ ಶುರು ಮಾಡಿದ್ರು. ಯಾವ ಗುಂಪಿಗೆ 2 ಕಿತ್ತಳೆ ಮತ್ತು 2 ಮೂಸಂಬೆ ಹಣ್ಣು ಆಹಾರವಾಗಿ ಕೊಟ್ಟು ಆ ಗುಂಪು ಈ ಚಿಹ್ನೆಗಳಿಂದ ಚರ್ಮದಲ್ಲಿ ಗಾಯ ಆಗೋದಾಗಲಿ ಅಥವಾ ಅತಿ ಮುಖ್ಯವಾಗಿ ಶಕ್ತಿಹೀನತೆ ಉಂಟಾಗೋದಾಗಲಿ, ಹಲ್ಲಿನ ಒಸಡುಗಳಿಂದ ರಕ್ತ ಸೋರೋದಾಗಲಿ, ಈ ಸಿಂಪ್ಟಮ್ಸ್ ಎಲ್ಲ ಹೋಯಿತು. ಆಮೇಲೆ ಅವ್ರು ಕಂಡುಕೊಂಡ್ರು, ಹೌದು, ಕಿತ್ತಳೆ ಹಣ್ಣು ಮತ್ತು ಮೂಸಂಬೆ ಹಣ್ಣಿನಲ್ಲಿ ಒಂದು ವಿಶಿಷ್ಟವಾದ ಜೀವಸತ್ವ ಇದೆ. ಆ ಜೀವಸತ್ವಕ್ಕೆ ಅವರು ವಿಟಮಿನ್ ಸಿ ಅಂತ ಕರೆದ್ರು. ಅದರ ಕೊರತೆಯಿಂದ ಸ್ಕರ್ವಿ ಎನ್ನುವಂಥ ರೋಗ ಬಂತು ಅನ್ನುವಂಥದ್ದು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಈಗ 3 ಅಂಶಗಳನ್ನು ಇದರಲ್ಲಿ ಗಮನಿಸ್ಬೋದು. ಕಿತ್ತಳೆ ಮತ್ತು ಮೂಸುಂಬೆ ಹಣ್ಣು ಏನಿದೆ, ಹುಳಿಭರಿತ ಹಣ್ಣುಗಳು ಅಂತ ನಾವೇನಂತೀವಿ, ಇದರಲ್ಲಿ ವಿಟಮಿನ್ ಸಿ ಅನ್ನುವಂಥದ್ದು ಇದೆ ಅನ್ನುವಂಥದ್ದು, ಇದರ ಕೊರತೆಯಿಂದ ಸ್ಕರ್ವಿ ಎನ್ನುವಂಥ ರೋಗ ಬರುತ್ತೆ ಅನ್ನುವಂಥದ್ದು, ಜೊತೆಗೆ ಈ ರೋಗದ ಲಕ್ಷಣಗಳಾಗಿ ಹಲ್ಲಿನ ಒಸಡುಗಳಿಂದ ರಕ್ತ ಸೋರೋದು ಮತ್ತು ಚರ್ಮದಲ್ಲಿ ಗಾಯ ಆಗೋದು ಮತ್ತು ಅತಿ ಮುಖ್ಯವಾಗಿ ಶಕ್ತಿಹೀನತೆ ಎನ್ನುವಂಥ ಲಕ್ಷಣಗಳು ಕಂಡುಬರುತ್ತೆ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನೆಕ್ಸ್ಟು ಐಕ್ಮನ್ ಎನ್ನುವಂಥ ವಿಜ್ಞಾನಿ, ಡಚ್ ವಿಜ್ಞಾನಿಯವರು, ಐಕ್ಮನ್ ಎನ್ನುವಂಥ ಡಚ್ ವಿಜ್ಞಾನಿ ಕೋಳಿಗಳ ಮೇಲೆ ಪ್ರಯೋಗಗಳನ್ನು ನಡೆಸಿದ್ರು. ಯಾವ ರೀತಿ ಪ್ರಯೋಗ ನಡೆಸಿದ್ರು ಕೋಳಿಗಳ ಮೇಲೆ ಅಂತ ಹೇಳಿದ್ರೆ, ಅವರು ಸಾಕಿದಂಥ ಕೋಳಿಗಳೇನಿದೆ, ಈ ಕೋಳಿಗಳು ಇದ್ದಕ್ಕಿದ್ದಂಗೆ ಕುಂಟ್ಲಿಕ್ಕೆ ಶುರು ಮಾಡಿದ್ದನ್ನು ಗಮನಿಸಿದ್ರು. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಅವಷ್ಟಕ್ಕವೇ ಸರಾಗವಾಗಿ ಓಡಾಡ್ತಾ ಇದ್ದದ್ದನ್ನು ಕೂಡ ಗಮನಿಸಿದ್ರು. ಆಗ ಅವ್ರಿಗೆ ಅನುಮಾನ ಆಯಿತು, ಏನು, ಯಾಕೆ ಹಿಂಗಾಯಿತು, ಇದ್ದಕ್ಕಿದ್ದಂಗೆ ಕುಂಟ್ತವೆ ಮತ್ತು ಸ್ವಲ್ಪ ದಿನ ಬಿಟ್ಟು ಮತ್ತೆ ನಡೀತವೆ, ಏನು ಕಾರಣ ಏನು ಅಂದರು ಅವರಿಗೆ ತೋಚಲಿಲ್ಲ. ಸೀದಾ ಅವರು ಅಡುಗೆ ಮನೆಗೆ ಹೋದರು. ಅಡುಗೆ ಮನೆಗೆ ಹೋಗಿ ಅಡುಗೆ ಭಟ್ಟನ್ನು ಕೇಳಿದ್ರು, ಏನು ಆಹಾರವಾಗಿ ಕೊಡ್ತಾ ಇದ್ದೀರಾ ಈ ಕೋಳಿಗಳಿಗೆ ಅಂತ. ಅವರು ಇರೋ ವಿಚಾರ ಹೇಳಿದ್ರು, ಇಲ್ಲ, ಇಲ್ಲಿ ಇಷ್ಟು ದಿನ ಅಕ್ಕಿಯ ತೌಡನ್ನು ಆಹಾರವಾಗಿ ಕೊಡ್ತಾ ಇದ್ವಿ, ತೌಡು ಖಾಲಿ ಆಯಿತು, ಸೊ ಪಾಲಿಶ್ ಮಾಡಿದ ಅಕ್ಕಿಯ ನುಚ್ಚನ್ನು ಆಹಾರವಾಗಿ ಕೊಟ್ವಿ, ಆಮೇಲೆ ತೌಡು ತಂದ ಮೇಲೆ ತೌಡನ್ನು ಆಹಾರವಾಗಿ ಕೊಟ್ವಿ ಅಂತ. ಈ ವಿಷಯವನ್ನು ಅವರು ಅತಿ ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಕೇವಲ ಪಾಲಿಶ್ ಮಾಡಿದ ಅಕ್ಕಿಯ ತೌಡನ್ನು ಆಹಾರವಾಗಿ ಕೊಟ್ಟು ನೋಡಿದ್ರು. ಆಗ ಎಲ್ಲ ಕೋಳಿಗಳು ಕುಂಟ್ಲಿಕ್ಕೆ ಶುರು ಆಯಿತು. ಆಮೇಲೆ ತೌಡನ್ನು ಆಹಾರವಾಗಿ ಕೊಟ್ಟು ನೋಡಿದ್ರು, ಅವು ಆ ಒಂದು ನೋವಿನಿಂದ ವಿಮುಕ್ತಿಯನ್ನು ಹೊಂದಿ ಚೆನ್ನಾಗಿ ಓಡಾಡಲಿಕ್ಕೆ ಶುರುವಾಯಿತು. ಸೊ ಹಾಗಾಗಿ ಅವರಿಗೆ ಗೊತ್ತಾಯಿತು, ಅಕ್ಕಿಯ ತೌಡಿನಲ್ಲಿನೇ ಏನೋ ಒಂದು ಪೌಷ್ಟಿಕಾಂಶ ಇದೆ
ಅಂತ. ಸೊ ಅದನ್ನೇ ನಾವು ಬೆರಿ ಬೆರಿ ರೋಗ ಅಂತ ಕರಿತೀವಿ. ವಿಟಮಿನ್ B1 ಕೊರತೆ, ಥಯಾಮಿನ್ ಕೊರತೆಯಿಂದ ಮಂಡಿ ನೋವಿರ್ಬೋದು, ಕಾಲು ನೋವಿರ್ಬೋದು, ಇದೆಲ್ಲದು ಉಂಟಾಗುತ್ತೆ ಅನ್ನುವಂಥದ್ದು. ಪಾಲಿಶ್ ಮಾಡಿದ ಅಕ್ಕಿ ಏನಿದೆ ಅಥವಾ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ನಾವೇನು ಉಪಯೋಗಿಸ್ತೀವಿ ಇದರಿಂದ ಅನಾರೋಗ್ಯ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಐಕ್ಮನ್ ಎನ್ನುವಂಥ ಡಚ್ ವಿಜ್ಞಾನಿ ಆ ಕೋಳಿಗಳ ಮೇಲೆ ಮಾಡದಂಥ ಪ್ರಯೋಗದಿಂದ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇನ್ನು ನೆಕ್ಸ್ಟು ಹಾಪ್ಕಿನ್ಸ್ ಎನ್ನುವಂಥ ವಿಜ್ಞಾನಿ ನಡೆಸಿದಂಥ ಅನೇಕ ಪ್ರಯೋಗಗಳಿಂದ ಅವನು ಕಂಡುಕೊಂಡಿದ್ದೇನು ಅಂದರೆ ಅತಿ ಮುಖ್ಯವಾಗಿ ಶರ್ಕರ ಪಿಷ್ಟ, ಪ್ರೋಟೀನು, ಮೇಧಸ್ಸು, ಖನಿಜಗಳು, ಜೀವಸತ್ವಗಳು ಮತ್ತು ನೀರು ಎಲ್ಲ ಪೌಷ್ಟಿಕಾಂಶಗಳು ಬೇಕೇ ಬೇಕು. ಸೊ ಬರೀ ಖನಿಜಗಳಿದ್ರೆ ಸಾಕಾಗಲ್ಲ, ಶರ್ಕರ ಪಿಷ್ಟ, ಮೇಧಸ್ಸು ಮತ್ತು ಪ್ರೋಟೀನ್ ಇದ್ರೆ ಸಾಕಾಗಲ್ಲ. ಜೀವಸತ್ವಗಳು ಅನ್ನುವಂಥದ್ದು ಆಕ್ಸೆಸರಿ ಫ್ಯಾಕ್ಟರ್ಸ್ ಅನ್ನೋದು ಕೂಡ ಸಹಕಾರಿ ಅಂಶ. ಈ ಎಲ್ಲ ಪೌಷ್ಟಿಕಾಂಶಗಳು ತಮ್ಮ ಕಾರ್ಯಗಳನ್ನು ನಡೆಸಲಿಕ್ಕೆ ಸಹಕಾರಿ ಅಂಶ ಆಕ್ಸೆಸರಿ ಫ್ಯಾಕ್ಟರ್ಸ್ ಅನ್ನೋದು ಬೇಕು ಅನ್ನೋದನ್ನ ಹಾಪ್ಕಿನ್ಸ್ ಎನ್ನುವಂಥ ವಿಜ್ಞಾನಿ ಕಂಡುಹಿಡಲಿಕ್ಕೆ ಸಾಧ್ಯ ಆಯಿತು. ಆ ನಂತರದಲ್ಲಿ ಬಂದಂಥ ಕ್ಯಾಸಿಮರ್ ಫಂಕ್ ಎನ್ನುವಂಥ ವಿಜ್ಞಾನಿ ಅತಿ ಮುಖ್ಯವಾಗಿ ಬೆರಿ ಬೆರಿ ರೋಗವನ್ನು ಹೋಗಲಾಡಿಸುವಂಥ ಅತಿ ಮುಖ್ಯವಾಗಿ ಅಮೀನ್ ಎನ್ನುವಂಥ ವಸ್ತು ಎಲ್ಲ ಆಹಾರಗಳಲ್ಲೂ ಇರೋದಿಲ್ಲ. ಸೊ ಆದರೆ ಜೀವಿತಕ್ಕೆ ಬೇಕಾಗುವ ಅಮೀನ್ ಎನ್ನುವಂಥ ಅರ್ಥವನ್ನು ಕೊಡುವಂಥ ವಿಟಮಿನ್ ಎನ್ನುವಂಥ ಹೆಸರನ್ನು ಅವನು ಕೊಟ್ಟ. ಆದರೆ ಈ ಅಮೀನ್ ವಸ್ತು ಎಲ್ಲ ಆಹಾರಗಳಲ್ಲೂ ಕೂಡ, ಎಲ್ಲ ಜೀವಸತ್ವಗಳಲ್ಲೂ ಕೂಡ ಇದು ಇರೋದಿಲ್ಲ. ಸೊ ಹಾಗಾಗಿ ಅಮೀನ್ AMINE ಅನ್ನೋದನ್ನು ತೆಗೆದು ವಿಟಮಿನ್ ಅಂತೇಳಿ ಹೆಸರಿಸಲಿಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಕ್ಯಾಸಿಮರ್ ಫಂಕ್ ಎನ್ನುವಂಥ ವಿಜ್ಞಾನಿ ಫಸ್ಟು ಜೀವಸತ್ವಗಳು ಅಂತ ಹೆಸರನ್ನು ಕೊಟ್ಟ. ವಿಟಮಿನ್ ಅನ್ನೋದು MINE ಇತ್ತು, VITAMINE ಇತ್ತು. ಅಮೀನ್ ಎನ್ನುವಂಥ ವಸ್ತು ಥಯಾಮಿನ್ ನಲ್ಲಿದ್ದು ಇದು ಈ ಬೆರಿ ಬೆರಿ ರೋಗವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ಕಂಡುಹಿಡಿದಿದ್ದ. ಆದರೆ ಈ ಅಮೀನ್ ವಸ್ತು ಎಲ್ಲ ಜೀವಸತ್ವಗಳಲ್ಲೂ ಇಲ್ಲ ಅನ್ನೋದನ್ನ ಕಂಡುಕೊಂಡ್ಮೇಲೆ ಇ ಎನ್ನುವಂಥ ಅಕ್ಷರವನ್ನು ತೆಗೆದು ವಿಟಮಿನ್ ಅಂತ ಹೆಸರನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಕ್ಯಾಸಿಮರ್ ಫಂಕ್ ಎನ್ನುವಂಥ ವಿಜ್ಞಾನಿ ವಿಟಮಿನ್ ಎನ್ನುವಂಥ ಹೆಸರನ್ನು ಹೆಸರಿಸ್ತಾ ಅನ್ನೋದನ್ನು ನಾವು ಕಾಣ್ತೇವೆ. ಅದ್ರ ಜೊತೆಗೆ ಪ್ರಮುಖವಾಗಿ ಜೀವಸತ್ವಗಳನ್ನೇ ಎರಡು ರೀತಿಯಲ್ಲಿರುತ್ತೆ. ಒಂದು ನೀರಿನಲ್ಲಿ ವಿಲೀನವಾಗುವ ಜೀವಸತ್ವಗಳು, ಇನ್ನೊಂದು ಅತಿ ಮುಖ್ಯವಾಗಿ ಮೇಧಸ್ಸಿನಲ್ಲಿ ವಿಲೀನವಾಗುವ ಜೀವಸತ್ವಗಳು ಅಂತೇಳಿ ಎರಡು ವಿಧಗಳಲ್ಲಿರುತ್ತೆ. ನಮಗೆ ಗೊತ್ತಿರೋ ಹಾಗೆ ಮೇಧಸ್ಸಿನಲ್ಲಿ ವಿಲೀನವಾಗುವ ಜೀವಸತ್ವಗಳು ಅಂದರೆ ಅರ್ಥ ಇಷ್ಟೇ, ಅವು ಮೇಧಸ್ಸಿನಲ್ಲಿ ಕರಗುತ್ತೆ ಅನ್ನುವಂಥದ್ದು. ಸೊ ಈ ಜೀವಸತ್ವಗಳನ್ನು ADEK ಅಂತ ನಾವು ಹೆಸರಿಸ್ತೀವಿ. ಅದರಲ್ಲಿ ನೀರಿನಲ್ಲಿ ವಿಲೀನವಾಗುವ ಜೀವಸತ್ವಗಳನ್ನು B ಸಮೂಹ ಅಂತ ಕರಿತೀವಿ. B ಕಾಂಪ್ಲೆಕ್ಸ್ ನೀವು ಹೇಳ್ತೀವಿ, ಬಾಯಿ ಹುಣ್ಣ ಆಯಿತು ಅಂದರೆ B ಕಾಂಪ್ಲೆಕ್ಸ್ ಮಾತ್ರ ತಗೊಳ್ರಿ ಹೋಗುತ್ತೆ ಅಂತ. B ಕಾಂಪ್ಲೆಕ್ಸ್ ಅಂದ್ರೆ ಏನು, B ಸಮೂಹ ಅಂದರೆ ಏನು ಅಂದರೆ ಅರ್ಥ ಇಷ್ಟೇ, ಥಯಾಮಿನ್ ಅನ್ನೋದು, ರೈಬೋಫ್ಲೇವಿನ್ ಅನ್ನೋದು, ನಯಾಸಿನ್ ಅನ್ನೋದು, ಪಿರಿಡಾಕ್ಸಿನ್ ಅನ್ನೋದು, ಪ್ಯಾಂಟೋಥೆನಿಕ್ ಆಮ್ಲ ಅನ್ನೋದು, ಬಯೋಟಿನ್ ಅನ್ನೋದು, ಅದೇ ರೀತಿಯಲ್ಲಿ ಆ್ಯಕ್ಚುಲ್ ಆಗಿ ಒಂದು ವಿಟಮಿನ್ B12 ಅನ್ನೋದು, ಜೊತೆಗೆ ಕೋಲಿನ್ ಅನ್ನೋದು, ಇನೋಸಿಟಾಲ್ ಅನ್ನುವಂಥದ್ದು, ಇವೆಲ್ಲವೂ ಉದಾಹರಣೆಯಾಗಿ ನಾವು ಕಾಣ್ತೇವೆ. ಸೊ ಅನೇಕ ಒಂದು ಎರಡು ಅಲ್ಲ, ಅನೇಕ ಜೀವಸತ್ವಗಳು ಒಂದು ಸಮೂಹದಲ್ಲಿರೋದನ್ನ B ಸಮೂಹ ಅಂತ ಕರಿತೀವಿ. ಇವು ನೀರಿನಲ್ಲಿ ಕರಗುತ್ತೆ ಅಥವಾ ನೀರಿನಲ್ಲಿ ವಿಲೀನವಾಗುತ್ತೆ. ಸೊ ADEK ಏನಿದೆ, ವಿಟಮಿನ್ A, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಏನಿದೆ, ಇದು ಮೇಧಸ್ನಲ್ಲಿ ಕರಗುತ್ತೆ. ಥಯಾಮಿನ್, ರೈಬೋಫ್ಲೇವಿನ್, ನಯಾಸಿನ್, ಪಿರಿಡಾಕ್ಸಿನ್ ಅನ್ನೋದು, ಕೋಲಿನ್ ಅನ್ನೋದು, ಬಯೋಟಿನ್, ಪ್ಯಾಂಟೋಥೆನಿಕ್ ಆಮ್ಲ ಅನ್ನುವಂಥದ್ದು, ವಿಟಮಿನ್ B12 ಅನ್ನೋದು, ಇನೋಸಿಟಾಲ್ ಅನ್ನುವಂಥದ್ದು, ಇವೆಲ್ಲ ನೀರಿನಲ್ಲಿ ಕರಗುತ್ತೆ. ನೀರಿನಲ್ಲಿ ಕರಗುವ ಜೀವಸತ್ವಗಳು ಅಂತೇಳಿ ಹೇಳ್ತೀವಿ. ಮೇಧಸ್ಸಿನಲ್ಲಿ ವಿಲೀನವಾಗುವ ಜೀವಸತ್ವಗಳು ಮೇಧಸ್ಸಿನಲ್ಲಿ ಕರಗುತ್ತೆ ಅನ್ನುವಂಥದ್ದು. ಎರಡನೇದಾಗಿ ಈ ಜೀವಸತ್ವಗಳು ಅತಿ ಮುಖ್ಯವಾಗಿ ಜೀರ್ಣ ಆದ ನಂತರ ಅನೇಕ ಜೈವಿಕ ಕ್ರಿಯೆಗಳಲ್ಲಿ ಭಾಗವಹಿಸುತ್ತೆ ಮತ್ತು ಅಂಗಾಂಗಗಳ ಆರೋಗ್ಯಕ್ಕೂ ಅತಿ ಪ್ರಮುಖವಾಗಿ ಕೆಲಸವನ್ನ ಮಾಡುತ್ತೆ. ಕಣ್ಣುಗಳ ಆರೋಗ್ಯ ಇರ್ಬೋದು, ಮೂಳೆಗಳ ಆರೋಗ್ಯ ಇರ್ಬೋದು, ಚರ್ಮದ ಆರೋಗ್ಯ ಇರ್ಬೋದು, ಹಾಗೆ ಅನೇಕ ಅಂಗಾಂಗಗಳ ಆರೋಗ್ಯವನ್ನ ಕಾಪಾಡ್ಕೊಂಡು ಬರಲಿಕ್ಕೆ ಈ ಜೀವಸತ್ವಗಳು ಪ್ರಮುಖವಾಗಿ ಕಾರಣ ಆಗುತ್ತೆ.